Good morning, friends. Welcome back to my YouTube channel again, Sheetal Shetty Vlogs. This is 21 days hair challenge of day 12. ಸೊ ನನ್ನ ಮಾರ್ನಿಂಗ್ ಡ್ರಿಂಕ್ ಎಲ್ಲ ಆಯಿತು. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಂಡಿದ್ದೆ. ನನ್ನ ಮಾರ್ನಿಂಗ್ ಡ್ರಿಂಕ್ ಲೆಮನ್ ಮತ್ತು ಜಿಂಜರ್ ಹಾಕಿ ಸ್ವಲ್ಪ ನೀರು ಹಾಕಿ ಬಾಯ್ಲ್ ಮಾಡಿ ಅದನ್ನು ಕೊಡ್ತಿದ್ದೆ. ABC ಜ್ಯೂಸ್ನ ಇವತ್ತು ಸ್ಕಿಪ್ ಮಾಡಿದ್ದೀನಿ. ಆಮೇಲೆ ಇವತ್ತು ವರ್ಕೌಟಿಗೆ ರೆಡಿಯಾಗಿದ್ದೀನಿ ಇವಾಗ. ಸೊ ವರ್ಕೌಟ್ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ಗೈಸ್. ಗೈಸ್, ನನ್ನ ಡೇ 12 ಆಫ್ 21 ಡೇಸ್ ಹ್ಯಾಡ್ ಚಾಲೆಂಜ್ ವರ್ಕೌಟ್ ಎಲ್ಲ ಕಂಪ್ಲೀಟ್ ಆಯಿತು. ಜುಂಬಾ ಮಾಡಿದೆ, ಸೂರ್ಯ ನಮಸ್ಕಾರ ಎಲ್ಲ ಮಾಡಿದೆ. ಇವತ್ತು ಆಲ್ಮೋಸ್ಟ್ ಒಂದು 40 ಮಿನಿಟ್ಸ್ ಆಫ್ ವರ್ಕೌಟ್ ಆಯಿತು. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಬೇಕು. ಆಸ್ ಓಟ್ಸ್. ಇವತ್ತು ಫ್ರೂಟ್ಸಾ ಇಲ್ಲ ಆಮ್ಲೆಟಾ ನೋಡುವ ಬನ್ನಿ ಗೈಸ್. ಇವತ್ತು ಓಟ್ಸ್ನ ಸ್ಕಿಪ್ ಮಾಡಿದೆ, ರಾಗಿ ಇಂಬ್ಲಿ ಕುಡಿತಾ ಇದ್ದೀನಿ. ಸ್ವಲ್ಪ ಅಮ್ಮನಿಗೆ ಹೀಟ್ ಆಗಿದೆ ಅಮ್ಮ ಅಂತ ಹೇಳಿದೆ. ಸೊ ಹಾಗಾಗಿ ನಮ್ಮಮ್ಮ ತಗೋ ರಾಗಿ ಇಂಬ್ಲಿ ಮಾಡಿಕೊಡ್ತೀನಿ ಕುಡಿ ಅಂದರು. ಸೊ ಹಾಗಾಗಿ ಇವಾಗ ಕುಡಿತಾ ಇದ್ದೀನಿ. ವಾಚಿಂಗ್ ಕಮಲ್ ಹಾಸನ್ ಮೂವಿ. ಇವತ್ತು ನಮ್ಮ ಮನೆ ಲಂಚ್ಗೆ ಕೆಂಪಕ್ಕಿ ಅನ್ನ ಮತ್ತು ಬೇಳೆಕಟ್ಟು ಅಮ್ಮ ಪ್ರಿಪೇರ್ ಮಾಡಿದ್ರು. ಬರ್ತಿದೆ ಗೈಸ್. ಇವತ್ತು ಮಾಗಡಿಲಿ ನಾನು ನಮ್ಮ ಪಾರ್ಲರ್ ಹತ್ರ ಬಂದಿದ್ದೀನಿ. ಇವತ್ತು ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಇಲ್ಲೇ ಬಂದಿದ್ದೀನಿ. ಫುಲ್ಲು ಮಳೆ ಇವತ್ತು. ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಸೊ ಪಾರ್ಲರ್ಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಪಾರ್ಲರಿಂದ ಮನೆಗೆ ಬರೋ ಅಷ್ಟರಲ್ಲಿ ಒಂದು 5:30 ಏನೋ ಆಯಿತು. ಸೊ ಬಂದು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ನಾನು ಅಂದ್ಕೊಂಡೆ ಹೋಗೋಣ ಅಂತ. ಬಟ್ ಸಿಕ್ಕಾಪಟ್ಟೆ ಮಳೆ, ಮಾಗಡಿಲಿ ಬಿಟ್ಟು ಮಳೆ ಬರ್ತಾಯಿತ್ತು. ಹಾಗಾಗಿ ಏನು ಬೇಡ ಅಂದ್ಬಿಟ್ಟು ನಮ್ಮ ಗಣಪತಿನ ನೋಡೋಕ್ಕೆ ಹೋಗುವ ಅಂತ ರೆಡಿಯಾಗಿದ್ದೀನಿ. ಸಮ್ಮ ಆಮ್ಲೆಟ್ ಕೇಳಿದ್ರು, ಪ್ಲೈನ್ ಆಮ್ಲೆಟ್. ಮಧ್ಯಾಹ್ನ ಊಟ ಮಾಡಿದ್ದಲ್ಲ, ಇನ್ನೂ ತಿಂದಿಲ್ಲ. ಸೊ ಹಾಗಾಗಿ ಸ್ನ್ಯಾಕ್ಸ್ ಥರ ತಿನ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಬರೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ, ಹಾಗಾಗಿ ತಿನ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಆ್ಯಂಡ್ ಇವತ್ತು ನಿನ್ನೆ ಇನ್ಫಾರ್ಮೇಷನ್ ಬಂದಿದ್ದ ಪ್ರಕಾರ ಇವತ್ತು ಮಂಗಳೂರಿಂದ ಕರೆಸ್ತಾ ಇದ್ದಾರಂತೆ. ಸೊ ಡ್ಯಾನ್ಸ್ ಪರ್ಫಾರ್ಮ್ ಮಾಡೋಕ್ಕೆಲ್ಲ. ಸೊ ಹಾಗಾಗಿ ನೋಡೋಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ. ಫುಡ್ ಮೇಳ ಎಲ್ಲ ಇದೆ, ಏನೇನೋ ಹಾಕಿದ್ದಾರೆ ಗೈಸ್. ನಾನು ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಟ್ರೈ ಮಾಡ್ತೀನಿ, ಅದಿದ್ದು ಸಪ್ರೇಟ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಐ ಟ್ರೈ, ಬಟ್ ನೋಡುವ ಹೇಗಾಗುತ್ತೋ ಹಾಗೆ. ಇವತ್ತಿನ ವೆಡ್ನೆಸ್ಡೇ, ಸ್ಯಾಟರ್ಡೇವರೆಗೂ ಇರುತ್ತೆ. ಭಾನುವಾರ ಗಣೇಶ ವಿಸರ್ಜನೆ ಮಾಡ್ತಾರೆ. ಇವತ್ತು ಯಾವ ಥರ ಪ್ರೋಗ್ರಾಮ್ ಇರುತ್ತೆ, ಏನೇನು ಪ್ರೋಗ್ರಾಮ್ ಇರುತ್ತೆ ಅಂತ ಎಲ್ಲ ಈ ವಿಡಿಯೋದಲ್ಲಿ ಕವರ್ ಅಪ್ ಆಗುತ್ತೆ ಗೈಸ್. ಕೀಪ್ ವಾಚಿಂಗ್. ಏನು ಇವಳಿಗೆ ಮೊಟ್ಟೆ ಹಾಕ್ತಿದ್ದೀನಲ್ಲ, ಅದಕ್ಕೆ ಅವಳಿಗೆ ಬೇಕು. ವಾಟ್ ಆಯ್ತು, ನಿಂಗೂ ಬೇಯಿಸ್ತೀನಿ ಮೊಟ್ಟೆನ. ಈಗ ಗೈಸ್, ನನ್ನ ಲಾಸ್ಟ್ ಮೀಲ್ ನಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ರೆಡ್ ರೈಸ್, ಬೇಳೆ ರಸಮ್ ಆ್ಯಂಡ್ 1 ಆಮ್ಲೆಟ್ ಅಷ್ಟೇ. ಕಾಣಿಸ್ತಿದೆಯಾ? ದಟ್ಸ್ ಇಟ್. ಕುಕುಂಬರ್ ಅಮ್ಮನ ಹತ್ರ ಇಲ್ಲ ಅಂತೆ, ಸೊ ಆ್ಯಡ್ ಮಾಡ್ಕೊತೀನಿ. ಆ್ಯಂಡ್ 1 ಆಮ್ಲೆಟ್. ಸೊ 1 ಆಮ್ಲೆಟ್. ನನ್ನ ಮೀಲ್ ರೆಡಿ ಟು ಹ್ಯಾವ್. ಬಾಯ್. ನೋಡಿ ಗೈಸ್, ನೀವು ಎಷ್ಟು ಜೋರಾಗಿ ಮಳೆ ಬರ್ತಿದೆ. 6:30 ಇವಾಗ. ನಾವು ಹೋಗೋಣ, ಇವಾಗ ಹೊರಡೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಇಷ್ಟು ಜೋರು ಮಳೆ, ಲಿಟ್ರಲಿ ನಿಲ್ಲಕ್ಕಾಗ್ತಿಲ್ಲ, ಸಿಡಿತಾ ಇದೆ ನನಗೆ. ಪಾಪ ಇವತ್ತು ಮಂಗಳೂರಿಂದೆಲ್ಲ ಬಂದಿರ್ತಾರೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಕೊಡೋಕ್ಕೆ. ಏನು ಮಾಡ್ತೋ ಮಳೆ ಗೊತ್ತಿಲ್ಲ. ಫೈನಲಿ ಮಳೆ ನಿಲ್ತಿದೆ. ಇವಾಗ ಹೊರಟ್ವಿ ನಾವು ನಮ್ಮ ಗಣಪಪ್ಪ ನೋಡೋಕ್ಕೆ. ಎಲ್ಲ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಗಿದೆ. ಇವಾಗ ನಾನು ಅಮ್ಮ ಹೋಗ್ತಾ ಇದ್ದೀವಿ. ಅಮ್ಮ ಹ್ಯಾಪಿನಾ? ಫುಲ್ ಹ್ಯಾಪಿ. ಆದರೆ ಹಿಂದೆ ಎಷ್ಟು ದೊಡ್ಡ ಸಂಘಟಿತ ಬಲದ ಶ್ರಮ. ಒಮ್ಮೆ ಹಿಂದೂ ಸಮಾಜ ಸಂಘಟಿತವಾಯಿತು. 500 ವರ್ಷದ ಹೋರಾಟವನ್ನು ಸಂವಿಧಾನದ ಅಡಿನಲ್ಲಿ ಗೆದ್ದು ಬಂದ್ವಿ ನಾವು. ಈಗ ಮತ್ತೊಮ್ಮೆ ಹಿಂದೂ ಸಮಾಜ
ಮಾಡಬೇಕಾಗಿದೆ. ಯಾವ ಕಾರಣಕ್ಕೆ? ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದ್ದಾಯ್ತು. ರಾಮ ಮಂದಿರ ಡೇ 3 ಅಲಂಕಾರ ನಮ್ಮ ಗಣಪಪ್ಪನಿಗೆ. ಇನ್ನು ಇಲ್ಲೇ ಇದೀವಿ ನಾವು. ಟೈಮು 11 o'clock ಆಯಿತು. ಸೊ ಸ್ಟಿಲ್ ವಿ ಆರ್ ಹಿಯರ್ ಓನ್ಲಿ. ಇಲ್ಲಿ ಡೇ 3ದು ಮೇಡಮ್ ಅವ್ರಿಗೆ ಫೋಟೋ ಬೇಕಂತೆ ಇನ್ಸ್ಟಾಗ್ರಾಮ್ಗೆ ಹಾಕೋಕ್ಕೆ, ಅದಕ್ಕೆ ಬಂದಿದ್ವಿ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಕೊನೆಗೆ ನಮ್ಮ ಗಣಪಪ್ಪನ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಇವಾಗ ಟೈಮ್ ಬಂದು 11:15 ಆಗಿದೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ಕೊಚ್ಚೆ ಮಳೆ ಬಂದು ಸಿಕ್ಕಾಪಟ್ಟೆ ಕೊಚ್ಚೆ ಆಗಿದೆ ನೋಡಿ. ಇವಾಗ ಮುಗೀತು ನೋಡಿ ಫಂಕ್ಷನ್ ಎಲ್ಲ. ಹೇಳಿದ್ನಲ್ಲ ಮಂಗಳೂರಿಂದ ಅದೇ ಕುಡ್ಲಾ ಕ್ವೀನ್ಸ್ ಅವ್ರು ಬಂದಿದ್ರು. ಶೀಸೇನು ಡಿಕೆಡಿಗೇನೋ ಬಂದಿದ್ಲಂತೆ. ಸೊ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಆಮೇಲೆ ನಮ್ಮ ಮಾಗಡಿಯ ಯಾವುದದು ಮಾಗಡಿ ಕ್ಲಬ್ ಮಾಗಡಿ ಅವರು ಚೆನ್ನಾಗಿ ಮಾಡಿದ್ರು. ಇಬ್ಬರು ಚೆನ್ನಾಗಿ ಮಾಡಿದ್ರು ಗೈಸ್. ಸೊ ಯಾರೂ ಇಲ್ಲ, ಸ್ವಲ್ಪ ಜನ ಅಷ್ಟೇ ಇರೋದು. ಎಲ್ಲ ಹೋಗ್ತಾ ಇದ್ದಾರೆ ಮನೆಗೆ. ಕೊಚ್ಚೆ 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 ಕೊಡುಶ ಕೈ ಜಾರ್ ಬಿಡ್ತೀವಿ ಈ ಕಡೆ ಅಲ್ವಾ. ಹಂಗೆ ಹೋಗ್ಬೋದಿತ್ತು, ಪರವಾಗಿಲ್ಲ ಬಾ ಹೋಗ್ಬಿಡೋಣ. ಬಂದಿದ್ದೀವಿ. ಅಲ್ಲಿ ಮಮ್ಮಿನೆಲ್ಲ ಕಾಯ್ತಿರ್ತಾರೆ. ಅಯ್ಯೋ ಗೈಸ್ ನೋಡಿ ಕಾಲಿಟ್ಟು ಫುಲ್ ಜಾರತೈತೆ. ಅಲ್ಲಿ ಫುಡ್ ಮೇಳ ಇದೆ. ಆಟ ಆಡೋದೆಲ್ಲ ಲೈಟ್ ಆಫ್ ಮಾಡಿಬಿಟ್ಟಿದ್ದಾರೆ ಇವತ್ತು. ನೈಸ್. ಓಕೆ ಫ್ರೆಂಡ್ಸ್, ಮನೆಗೆ ಹೋಗಿ ಹೇಳ್ತೀನಿ ಮಿಕ್ಕಿದೇನು ಅಂತ.